ಶಾಂತಿ. ಮುರಳಿಯ ದಿನಾಂಕ 4/3/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನಿಮ್ಮ ವ್ಯಾಪಾರವಾಗಿದೆ ಮನುಷ್ಯರನ್ನು ಜಾಗೃತ ಮಾಡುವುದು, ಮಾರ್ಗ ತೋರಿಸುವುದು. ಎಷ್ಟೆಷ್ಟು ತಾವು ದೇಹಿ ಅಭಿಮಾನಿಯಾಗಿ ತಂದೆಯ ಪರಿಚಯ ತಿಳಿಸುತ್ತೀರಾ ಅಷ್ಟು ಕಲ್ಯಾಣವಾಗುವುದು. ಪ್ರಶ್ನೆ: ಬಡ ಮಕ್ಕಳು ತಮ್ಮ ಯಾವ ವಿಶೇಷತೆಯ ಆಧಾರದ ಮೇಲೆ ಶ್ರೀಮಂತರಿಗಿಂತಲೂ ಮುಂದೆ ಹೋಗುತ್ತಾರೆ? ಉತ್ತರ: ಬಡವರಲ್ಲಿ ದಾನ ಪುಣ್ಯ ಮಾಡುವ ಬಹಳ ಶ್ರದ್ಧೆ ಇರುತ್ತದೆ. ಬಡವರು ಭಕ್ತಿಯನ್ನು ಸಹ ಲಗನ್ನಿನಿಂದ ಮಾಡುತ್ತಾರೆ. ಸಾಕ್ಷಾತ್ಕಾರವೂ ಸಹ ಬಡ ಮಕ್ಕಳಿಗೆ ಆಗುವುದು. ಶ್ರೀಮಂತರಿಗೆ ತಮ್ಮ ಹಣದ ನಶೆ ಇರುತ್ತದೆ, ಪಾಪವೂ ಜಾಸ್ತಿ ಆಗುತ್ತದೆ. ಆದ್ದರಿಂದ ಬಡ ಮಕ್ಕಳು ಅವರಿಗಿಂತಲೂ ಮುಂದೆ ಹೊರಟು ಹೋಗುತ್ತಾರೆ, ಮುಂದುವರಿಯುತ್ತಾರೆ. ಗೀತೆ. ಓಂ ನಮೋ ಶಿವಾಯ. ಓಂ ಶಾಂತಿ. ತಾವು ತಂದೆ ತಾಯಿಯಾಗಿದ್ದೀರಾ, ನಾವು ನಿಮಗೆ ಬಾಲಕರಾಗಿದ್ದೇವೆ. ಇದಂತೂ ಅವಶ್ಯವಾಗಿ ಪರಂಪಿತ ಪರಮಾತ್ಮನ ಮಹಿಮೆ ಗಾಯನ ಮಾಡಲಾಗಿದೆ. ಇದಂತೂ ಸ್ಪಷ್ಟವಾದ ಮಹಿಮೆ ಆಗಿದೆ, ಏಕೆಂದರೆ ಅವರು ರಚಯಿತ ಆಗಿದ್ದಾರೆ. ಲೌಕಿಕ ತಂದೆ ತಾಯಿಯೂ ಕೂಡ ಮಕ್ಕಳಿಗೆ ರಚಯಿತ ಆಗಿರುತ್ತಾರೆ. ಪಾರಲೌಕಿಕ ತಂದೆಗೆ ರಚಯಿತ ಎಂದು ಹೇಳಲಾಗುವುದು. ಬಂಧು, ಸಹಾಯಕ, ಸ್ವಾಮಿ, ತಂದೆ ತಾಯಿ, ಈ ರೀತಿ ಬಹಳ ಮಹಿಮೆ ಮಾಡಲಾಗುವುದು ಶಿವ ತಂದೆಗೆ. ಲೌಕಿಕ ತಂದೆಗೆ ಅಷ್ಟು ಮಹಿಮೆ ಇಲ್ಲ. ಪರಂಪಿತ ಪರಮಾತ್ಮನ ಮಹಿಮೆಯೇ ಬೇರೆಯಾಗಿದೆ. ಮಕ್ಕಳು ಸಹ ಮಹಿಮೆ ಮಾಡುತ್ತೀರಾ, ಜ್ಞಾನಸಾಗರ, ನಾಲೆಜ್ಫುಲ್ ಎಂದು. ಅವರಲ್ಲಿ ಪೂರ್ತಿ ಜ್ಞಾನವಿದೆ. ಜ್ಞಾನ ಏನು ಶರೀರ ನಿರ್ವಹಣೆಯ ವಿದ್ಯಾಭ್ಯಾಸದ್ದು ಅಲ್ಲ. ಅವರಿಗೆ ಜ್ಞಾನಸಾಗರ, ನಾಲೆಜ್ಫುಲ್ ಎಂದು ಹೇಳಲಾಗುವುದು ಶಿವ ತಂದೆಗೆ. ಅಂದಾಗ ಅವಶ್ಯವಾಗಿ ಅವರ ಬಳಿ ಜ್ಞಾನವಿದೆ. ಆದರೆ ಯಾವ ಜ್ಞಾನ? ಈ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತದೆ ಅದರ ಜ್ಞಾನ. ಅವರೇ ಜ್ಞಾನಸಾಗರ, ಪತಿತ ಪಾವನ ಆಗಿದ್ದಾರೆ. ಶ್ರೀಕೃಷ್ಣನಿಗೆ ಎಂದಿಗೂ ಪತಿತ ಪಾವನ, ಜ್ಞಾನಸಾಗರ ಎಂದು ಹೇಳುವುದಿಲ್ಲ. ಅವರ ಮಹಿಮೆ ಬಿಲ್ಕುಲ್ ಭಿನ್ನವಾಗಿದೆ. ಇಬ್ಬರೂ ಸಹ ಭಾರತದ ನಿವಾಸಿಗಳೇ. ಶಿವ ತಂದೆ ಭಾರತದಲ್ಲಿಯೇ ಬರುತ್ತಾರೆ. ಅಂದಾಗ ಭಾರತದಲ್ಲಿಯೇ ಮಹಿಮೆ ಇದೆ. ಶಿವ ಜಯಂತಿಯನ್ನು ಇಲ್ಲಿಯೇ ಆಚರಿಸಲಾಗುವುದು. ಶ್ರೀಕೃಷ್ಣನ ಜಯಂತಿಯನ್ನು ಆಚರಿಸಲಾಗುವುದು. ಗೀತೆಯ ಜಯಂತಿಯನ್ನು ಆಚರಿಸಲಾಗುವುದು. 3 ಜಯಂತಿ ಮುಖ್ಯವಾಗಿವೆ. ಈಗ ಪ್ರಶ್ನೆ ಬರುತ್ತೆ, ಮೊದಲ ಜಯಂತಿ ಯಾರ್ದಾಗತ್ತೆ? ಶಿವನ ಜಯಂತಿಯ ಅಥವಾ ಶ್ರೀಕೃಷ್ಣನ ಜಯಂತಿಯ? ಮನುಷ್ಯರಂತೂ ಬಿಲ್ಕುಲ್ ತಂದೆಯನ್ನು ಮರೆತಿದ್ದಾರೆ. ಶ್ರೀಕೃಷ್ಣನ ಜಯಂತಿಯನ್ನು ಬಹಳ ಧೂಮ್ ಧಾಮ್ ಆಗಿ ಪ್ರೀತಿಯಿಂದ ಆಚರಿಸುತ್ತಾರೆ. ಶಿವ ಜಯಂತಿಯ ಬಗ್ಗೆ ಅಷ್ಟು ಯಾರಿಗೂ ಗೊತ್ತಿಲ್ಲ, ಅಷ್ಟು ಗಾಯನವೂ ಇಲ್ಲ. ಶಿವ ಬಂದು ಏನು ಮಾಡಿದ್ದಾರೆ, ಅವರ ಬಯೋಗ್ರಫಿ ಏನು ಯಾರಿಗೂ ಗೊತ್ತಿಲ್ಲ. ಶ್ರೀಕೃಷ್ಣನ ಬಗ್ಗೆ ಬಹಳಷ್ಟು ಮಾತುಗಳನ್ನು ಬರೆದಿದ್ದಾರೆ. ಗೋಪಿಕೆಯರನ್ನು ಕರ್ಕೊಂಡು ಹೋದರು, ಅದು ಮಾಡಿದ್ರು ಇದು ಮಾಡಿದ್ರು ಅಂತ. ಶ್ರೀಕೃಷ್ಣನ ಚರಿತ್ರೆಯ ಬಗ್ಗೆ ಖಾಸಾಗಿ ಒಂದು ಮ್ಯಾಗ್ಝೀನು ತಯಾರಾಗಿದೆ. ಶಿವನ ಚರಿತ್ರೆಯ ಬಗ್ಗೆ ಅಷ್ಟು ಬರೆದಿಲ್ಲ. ಶ್ರೀಕೃಷ್ಣನ ಜಯಂತಿ ಯಾವಾಗ ಆಯಿತು, ನಂತರ ಗೀತೆಯ ಜಯಂತಿ ಯಾವಾಗ ಆಯಿತು, ಶ್ರೀಕೃಷ್ಣ ಯಾವಾಗ ದೊಡ್ಡವರಾದರೂ ಆಗ ಜ್ಞಾನವನ್ನು ತಿಳಿಸಿದರೆಂದು ಹೇಳುತ್ತಾರೆ. ಶ್ರೀಕೃಷ್ಣನ ಬಾಲ್ಯತನವನ್ನು ತೋರಿಸುತ್ತಾರೆ. ಮಂಕ್ರಿಯಲ್ಲಿ ಇಟ್ಕೊಂಡು ಸಮುದ್ರವನ್ನು ಪಾರು ಮಾಡಿಸೋದ್ರು ಅಂತ ಹೇಳ್ತಾರೆ. ದೊಡ್ಡತನವನ್ನು ತೋರಿಸ್ತಾರೆ. ನಂತರ ರಥದಲ್ಲಿ ನಿಂತಿರುವ ರೂಪವನ್ನು ತೋರಿಸ್ತಾರೆ. ಚಕ್ರ ತಿರುಗಿಸ್ತಾರೆ. 16-17 ವರ್ಷದ್ದು ವಯಸ್ಸಿಂದು ತೋರಿಸ್ತಾರೆ. ಬಾಕಿ ಚಿತ್ರಗಳು ಜಾಸ್ತಿ ಬಾಲ್ಯತನದ್ದೇ ತೋರಿಸುತ್ತಾರೆ. ಈಗ ಗೀತೆಯನ್ನು ಯಾವಾಗ ಹೇಳಿದರು ಆ ಸಮಯದಲ್ಲಂತೂ ತಿಳಿಸಿರುವುದಿಲ್ಲ. ಯಾವಾಗ ಬರೀತಾರೆ ಅಂತಹವರನ್ನು ಕರ್ಕೊಂಡೋದ್ರು, ಗೋಪಿಕೆಯರನ್ನು ಅದು ಮಾಡಿದ್ರು ಇದು ಮಾಡಿದ್ರು. ಆ ಸಮಯದಲ್ಲಿ ಜ್ಞಾನ ಶೋಭಿಸುವುದಿಲ್ಲ. ಜ್ಞಾನವಂತೂ ಯಾವಾಗ ವೃದ್ಧಾವಸ್ಥೆ ಆಗತ್ತೆ ಆಗ ಹೇಳಬಹುದು. ಗೀತೆಯದು ಸ್ವಲ್ಪ ಸಮಯದ ನಂತರ ಹೇಳಿರಬಹುದು. ಈಗ ಶಿವ ಏನು ಮಾಡಿದ್ರು ಅದು ಗೊತ್ತಿಲ್ಲ ಯಾರಿಗೂ. ಅಜ್ಞಾನದ ನಿದ್ದೆಯಲ್ಲಿ ಮಲಗಿಬಿಟ್ಟಿದ್ದಾರೆ. ಬಾಬಾ ಹೇಳುತ್ತಾರೆ, ನನ್ನ ಬಯೋಗ್ರಫಿಯ ಬಗ್ಗೆ ಯಾರೂ ತಿಳಿದುಕೊಂಡಿಲ್ಲ. ನಾನು ಏನು ಮಾಡಿದ್ದೇನೆ, ನಾನೇ ಬಂದು ಪತಿತರನ್ನು ಪಾವನ ಮಾಡುತ್ತೇನೆ, ಪತಿತ ಪಾವನ ಎಂದು ನನಗೆ ಹೇಳುತ್ತೀರಾ?
ನಾನು ಬಂದಿದ್ದೇನೆ ಅಂದಾಗ ಜೊತೆಯಲ್ಲಿ ಗೀತೆ ಇದೆ. ನಾನು ಸಾಧಾರಣ ವೃದ್ಧ ಅನುಭವಿ ತನುವಿನಲ್ಲಿ ಬಂದಿದ್ದೇನೆ. ಶಿವ ಜಯಂತಿಯನ್ನು ತಾವು ಭಾರತದಲ್ಲಿಯೇ ಆಚರಿಸುತ್ತೀರಾ. ಶ್ರೀಕೃಷ್ಣ ಜಯಂತಿ, ಗೀತಾ ಜಯಂತಿ ಈ ಮೂರು ಮುಖ್ಯ. ರಾಮನ ಜಯಂತಿಯಂತೂ ನಂತರ ಆಗುವುದು. ಈ ಸಮಯದಲ್ಲಿ ಏನೆಲ್ಲ ಆಗತ್ತೆ ಅದು ನಂತರ ಆಚರಿಸಲಾಗುವುದು. ಸತ್ಯಯುಗ ತ್ರೇತಾಯುಗದಲ್ಲಿ ಜಯಂತಿ ಇರುವುದಿಲ್ಲ. ಸೂರ್ಯವಂಶದಿಂದ ಚಂದ್ರವಂಶದವರು ಆಸ್ತಿ ಪಡ್ಕೊಳ್ತಾರೆ ಮತ್ತು ಅವರ ಮಹಿಮೆ ಇಲ್ಲ. ಕೇವಲ ರಾಜರ ಕಾರೋನೇಷನ್ ಡೇ ಆಚರಣೆ ಮಾಡಲಾಗುವುದು. ಸ್ವಯಂವರದ ದಿನವನ್ನು ಆಚರಿಸಲಾಗುವುದು. ಬರ್ಡೇ ಅಂತೂ ಈ ಕಾಲದಲ್ಲಿ ಎಲ್ಲರೂ ಆಚರಿಸ್ತಾರೆ, ಅದಂತೂ ಕಾಮನ್ ಮಾತಾಗಿದೆ. ಶ್ರೀಕೃಷ್ಣ ಜನ್ಮ ಪಡ್ಕೊಂಡ್ರು, ದೊಡ್ಡವರಾದರು, ರಾಜಧಾನಿ ನಡೆಸಿದ್ರು, ಅದರಲ್ಲಿ ಮಹಿಮೆಯ ಮಾತೇ ಇಲ್ಲ. ಸತ್ಯಯುಗ ತ್ರೇತಾಯುಗದಲ್ಲಿ ಸುಖದ ರಾಜ್ಯ ನಡೆಯುತ್ತೆ. ಆ ರಾಜ್ಯ ಯಾವಾಗಿತ್ತು, ಹೇಗೆ ಸ್ಥಾಪನೆಯಾಯಿತು, ಇದೆಲ್ಲವೂ ಸಹ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ನಾನು ಕಲ್ಪಕಲ್ಪವು ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ. ಕಲಿಯುಗದ ಅಂತ್ಯ ಪತಿತ ಪ್ರಪಂಚವಿದೆ. ಸತ್ಯಯುಗದ ಆದಿಯಲ್ಲಿ ಪಾವನ ಪ್ರಪಂಚವಿರುವುದು. ನಾನು ತಂದೆಯಾಗಿದ್ದೇನೆ. ತಾವು ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತೇನೆ. ಕಲ್ಪದ ಮೊದಲು ಸಹ ತಾವು ಆಸ್ತಿ ಪಡೆದಿದ್ದೀರಿ, ಆದ್ದರಿಂದ ತಾವು ಒಪ್ಪುತ್ತಾ ಬಂದಿದ್ದೀರಾ. ಆದರೆ ಹೆಸರನ್ನು ಮರೆತಿರುವ ಕಾರಣದಿಂದಾಗಿ ಶ್ರೀಕೃಷ್ಣನ ಹೆಸರನ್ನು ಹಾಕಲಾಗಿದೆ. ದೊಡ್ಡವರಿಗಿಂತ ದೊಡ್ಡವರು ಶಿವ ತಂದೆಯಾಗಿದ್ದಾರೆ. ಮೊದಲು ಯಾವಾಗ ಅವರ ಜಯಂತಿ ಇತ್ತು ಆಗ ಸಾಕಾರ ಮನುಷ್ಯರು ಇದ್ದರು. ಆತ್ಮರೆಲ್ಲರೂ ವಾಸ್ತವದಲ್ಲಿ ಮೇಲಿಂದ ಕೆಳಗೆ ಬರುತ್ತಾರೆ. ಬಾಬಾ ಹೇಳ್ತಾರೆ, ನನ್ನದು ಸಹ ಅವತರಣೆಯಾಗುವುದು. ಶ್ರೀಕೃಷ್ಣ ತಾಯಿಯ ಗರ್ಭದಿಂದ ಜನ್ಮ ಪಡೆದುಕೊಳ್ಳುತ್ತಾರೆ, ಪಾಲನೆ ಪಡೆದುಕೊಳ್ಳುತ್ತಾರೆ. ಎಲ್ಲರೂ ಪುನರ್ಜನ್ಮದಲ್ಲಿ ಬರಲೇಬೇಕು. ಶಿವ ತಂದೆ ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಅವರು ಬರ್ತಾರೆ, ದಿವ್ಯ ಅವತರಣೆ ಆಗತ್ತೆ ಬಾಬ್ರವ್ರದ್ದು. ಈ ಎಲ್ಲ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ಬ್ರಹ್ಮ, ವಿಷ್ಣು, ಶಂಕರ ತ್ರಿಮೂರ್ತಿಗಳನ್ನು ತೋರಿಸ್ತಾರಲ್ವಾ, ಬ್ರಹ್ಮರವರ ಮೂಲಕ ಸ್ಥಾಪನೆ. ಏಕೆಂದರೆ ಶಿವ ಅಂತೂ ಜನನ ಮರಣದಲ್ಲಿ ಬರೋದಿಲ್ಲ. ಶಿವನಿಗೆ ತಮ್ಮ ಶರೀರ ಇಲ್ಲ. ಸ್ವಯಂ ಕುಳಿತು ತಿಳಿಸ್ಕೊಡ್ತಾರೆ, ನಾನು ಇವರ ವೃದ್ಧ ಶರೀರದಲ್ಲಿ ಬಂದಿದ್ದೇನೆ ಎಂದು. ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ. ಇವರ ಬಹಳ ಜನ್ಮಗಳ ಅಂತಿಮದ ಜನ್ಮ ಇದಾಗಿದೆ. ಮೊಟ್ಟ ಮೊದಲು ಇದನ್ನು ತಿಳಿಸಬೇಕು. ಶಿವ ಜಯಂತಿ ದೊಡ್ಡದ ಅಥವಾ ಶ್ರೀಕೃಷ್ಣ ಜಯಂತಿ ದೊಡ್ಡದ? ಒಂದು ವೇಳೆ ಶ್ರೀಕೃಷ್ಣನೇ ಗೀತೆಯನ್ನು ತಿಳಿಸಿರುವುದಾದರೆ ಗೀತಾ ಜಯಂತಿಯಂತೂ ಶ್ರೀಕೃಷ್ಣನ ಬಹಳ ವರ್ಷಗಳ ನಂತರ ಆಗಬೇಕು. ಯಾವಾಗ ಕೃಷ್ಣ ದೊಡ್ಡವರಾಗ್ತಾರೆ ಆಗ. ಇದೆಲ್ಲ ಮಾತುಗಳು ತಿಳಿದುಕೊಳ್ಳುವಂತಹ ಮಾತುಗಳು. ಆದರೆ ವಾಸ್ತವದಲ್ಲಿ ಶಿವ ಜಯಂತಿಯ ನಂತರ ತಕ್ಷಣ ಗೀತಾ ಜಯಂತಿ ಆಗುವುದು. ಈ ಪಾಯಿಂಟ್ಸನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು. ಪಾಯಿಂಟ್ಸ್ ಅಂತೂ ಬಹಳ ಇವೆ, ನೋಟ್ ಮಾಡಿಕೊಳ್ಳದೆ ನೆನಪಿರುವುದಿಲ್ಲ. ಬಾಬರವರು ಇಷ್ಟು ಸಮೀಪ ಇದ್ದಾರೆ, ಅವರ ರಥ ಇದಾಗಿದೆ. ಅವರು ಹೇಳುತ್ತಾರೆ, ಎಲ್ಲ ಪಾಯಿಂಟ್ಸು ಸಮಯಕ್ಕೆ ನೆನಪು ಬರುವುದು ಕಷ್ಟ ಎಂದು. ಬಾಬಾ ತಿಳಿಸುತ್ತಾರೆ, ಎಲ್ಲರಿಗೂ ಇಬ್ಬರು ತಂದೆಯರ ರಹಸ್ಯವನ್ನು ತಿಳಿಸಿರಿ. ಶಿವ ತಂದೆಯ ಜಯಂತಿಯನ್ನು ಆಚರಿಸುತ್ತೀರಾ ಅಂದಾಗ ಅವಶ್ಯವಾಗಿ ಶಿವ ತಂದೆ ಈ ಧರೆಯಲ್ಲಿ ಬರುತ್ತಾರೆ. ಹೀಗೆ ಕ್ರೈಸ್ತ, ಬುದ್ಧ ಅವರೆಲ್ಲರೂ ಬಂದು ತಮ್ಮ ಧರ್ಮ ಸ್ಥಾಪನೆ ಮಾಡುತ್ತಾರೆ. ಇವರ ಆತ್ಮ ಪ್ರವೇಶ ಮಾಡ್ತಾರಲ್ವ, ಬೇರೆ ಧರ್ಮ ಪಿತರು ಯಾರು ಬರ್ತಾರೆ ಆತ್ಮ ಪ್ರವೇಶ ಮಾಡ್ತಾರೆ, ಧರ್ಮ ಸ್ಥಾಪನೆ ಮಾಡ್ತಾರೆ. ಆದರೆ ಶಿವ ತಂದೆಯಾಗಿದ್ದಾರೆ ಸ್ವರ್ಗದ ರಚಯಿತ, ಸೃಷ್ಟಿಯ ರಚಯಿತ ಅಂದಾಗ ಅವಶ್ಯವಾಗಿ ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆ. ಹಳೆಯದನ್ನು ರಚಿಸುವುದಿಲ್ಲ. ಹೊಸ ಸೃಷ್ಟಿಗೆ ಸ್ವರ್ಗ ಎಂದು ಹೇಳಲಾಗುವುದು. ಈಗ ನರಕವಿದೆ. ಬಾಬಾ ಹೇಳುತ್ತಾರೆ, ನಾನು ಕಲ್ಪಕಲ್ಪದ ಸಂಗಮದಲ್ಲಿ ಬಂದು ತಾವು ಮಕ್ಕಳಿಗೆ ರಾಜಯೋಗದ ಜ್ಞಾನ ಕೊಡುತ್ತೇನೆ. ಇದಾಗಿದೆ ಭಾರತದ ಪ್ರಾಚೀನ ಯೋಗ. ಯಾರು ಕಲಿಸಿದ್ರು? ಶಿವತಂದೆಯ ಹೆಸರಂತೂ ಮಾಯ ಮಾಡಿದ್ದಾರೆ. ಒಬ್ಬರು ಹೇಳ್ತಾರೆ ಗೀತೆಯ ಭಗವಂತ ಕೃಷ್ಣ ಅಂತ, ಮತ್ತು ವಿಷ್ಣುವಿನ ಹೆಸರು ತಗೊಳ್ತಾರೆ. ಶಿವತಂದೆ ರಾಜಯೋಗವನ್ನು ಕಲಿಸಿದ್ದರು. ಇದು ಯಾರಿಗೂ ಗೊತ್ತಿಲ್ಲ. ಶಿವ ಜಯಂತಿ ನಿರಾಕಾರ ಶಿವತಂದೆಯ ಜಯಂತಿಯಾಗಿದೆ. ಅವ್ರು ಹೇಗೆ ಬಂದರು, ಏನು ಮಾಡಿದ್ರು ಬಂದು
ಅದು ಯಾರಿಗೂ ಗೊತ್ತಿಲ್ಲ. ತಂದೆಯಂತೂ ಸರ್ವರ ಸದ್ಗತಿದಾತ, ಮುಕ್ತಿದಾತ, ಮಾರ್ಗದರ್ಶಕ. ಈಗ ಸರ್ವ ಆತ್ಮರಿಗೂ ಮಾರ್ಗದರ್ಶಕ ಪರಮಾತ್ಮ ಬೇಕಾಗಿದ್ದಾರೆ. ಎಲ್ಲರೂ ಆತ್ಮರಾಗಿದ್ದಾರೆ. ಹೀಗೆ ಮನುಷ್ಯರಿಗೆ ಗೈಡು ಮನುಷ್ಯರಿರ್ತಾರೆ, ಹಾಗೆ ಆತ್ಮರಿಗೆ ಮಾರ್ಗದರ್ಶಕ ಆತ್ಮ ಪರಮಾತ್ಮ ಬೇಕಾಗಿದ್ದಾರೆ. ಅವರಂತೂ ಸುಪ್ರೀಂ ತಂದೆ, ಶಿವ ತಂದೆಯಂತೂ ಪರಮಾತ್ಮ. ಮನುಷ್ಯರಂತೂ ಎಲ್ಲರೂ ಪುನರ್ಜನ್ಮವನ್ನು ಪಡೆದು ಪತಿತರಾಗಿದ್ದಾರೆ. ಮತ್ತು ಪಾವನರನ್ನಾಗಿ ಮಾಡಿ ವಾಪಸ್ ಕರೆದುಕೊಂಡು ಹೋಗುವವರು ಯಾರು? ತಂದೆ ಹೇಳುತ್ತಾರೆ, ನಾನೇ ಬಂದು ಪಾವನರಾಗುವ ಯುಕ್ತಿಯನ್ನು ತಿಳಿಸುತ್ತಿದ್ದೇನೆ. ನೀವು ನನ್ನನ್ನು ನೆನಪು ಮಾಡಿರಿ. ಶ್ರೀಕೃಷ್ಣ ಅಂತೂ ಹೇಳುವುದಿಲ್ಲ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಬಿಡಿ ಎಂದು. ಅವರಂತೂ 84 ಜನ್ಮ ಪಡೆಯುತ್ತಾರೆ, ಎಲ್ಲ ಸಂಬಂಧಗಳಲ್ಲಿ ಬರುತ್ತಾರೆ. ತಂದೆಗೆ ತನ್ನ ಶರೀರ ಇಲ್ಲ. ತಮಗೆ ಈ ಆತ್ಮಿಕ ಯಾತ್ರೆಯನ್ನು ತಂದೆಯೇ ಕಲಿಸುತ್ತಾರೆ. ಇದಾಗಿದೆ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ಜ್ಞಾನ. ಶ್ರೀಕೃಷ್ಣ ಏನು ಆತ್ಮಿಕ ತಂದೆ ಅಲ್ಲ, ಎಲ್ಲರಿಗೂ ಆತ್ಮಿಕ ತಂದೆ ಒಬ್ಬ ಶಿವ ಆಗಿದ್ದಾರೆ. ಬಾಬಾ ಹೇಳ್ತಾರೆ, ನಾನೇ ನಿಮಗೆ ತಂದೆಯಾಗಿದ್ದೇನೆ, ನಾನೇ ಮಾರ್ಗದರ್ಶಕ ಆಗಿದ್ದೇನೆ, ಮುಕ್ತಿದಾತ ಆಗಿದ್ದೇನೆ, ಗೈಡ್ ಆಗಿದ್ದೇನೆ, ಬ್ಲೀಸ್ಫುಲ್ ಆಗಿದ್ದೇನೆ, ಪೀಸ್ಫುಲ್, ಎವರ್ ಪ್ಯೂರ್. ಈ ರೀತಿ ಎಲ್ಲ ನನಗೆ ಹೇಳುತ್ತಾರೆ ಅಂತಾರೆ ಶಿವ ತಂದೆ. ಈಗ ತಾವು ಆತ್ಮರಿಗೆ ಜ್ಞಾನ ಕೊಡುತ್ತಿದ್ದೇನೆ. ತಂದೆ ಹೇಳುತ್ತಾರೆ, ನಾನು ಈ ಶರೀರದ ಮೂಲಕ ತಮಗೆ ಈ ಜ್ಞಾನ ತಿಳಿಸುತ್ತಿದ್ದೇನೆ. ತಾವು ಸಹ ಶರೀರದ ಮೂಲಕ ಜ್ಞಾನ ಪಡೆಯುತ್ತಿದ್ದೀರಾ. ಅವರಾಗಿದ್ದಾರೆ ಗಾಡ್ ಫಾದರ್. ಅವರ ರೂಪವನ್ನು ಸಹ ತಂದೆ ತೋರಿಸಿದ್ದಾರೆ. ಹೀಗೆ ಆತ್ಮ ಬಿಂದು, ಹಾಗೆಯೇ ಪರಮಾತ್ಮನೂ ಸಹ ಬಿಂದುವಾಗಿದ್ದಾರೆ. ಇದು ವಿಧಿ ಅಲ್ವಾ, ಕುದರತ್ ಅಂತಾರೆ ಬಾಬರವರು. ವಾಸ್ತವದಲ್ಲಿ ದೊಡ್ಡದು ಈ ವಿಧಿಯ ಆಟವಾಗಿದೆ, ವಿಧಿಯಾಗಿದೆ. ಇಷ್ಟು ಚಿಕ್ಕ ಆತ್ಮನಲ್ಲಿ 84 ಜನ್ಮಗಳ ಪಾತ್ರವಿದೆ. ಇದೆಲ್ಲ ವಿಧಿಯ ಆಟ ಆಗಿದೆ, ವಿಧಿಯಾಗಿದೆ. ಬಾಬರವರ ಪಾತ್ರವೂ ಸಹ ಡ್ರಾಮಾದಲ್ಲಿ ಇದೆ. ಭಕ್ತಿ ಮಾರ್ಗದಲ್ಲಿಯೂ ನಿಮ್ಮ ಸೇವೆ ಮಾಡಲಾಗುವುದು. ನೀವು ಆತ್ಮನಲ್ಲಿ 84 ಜನ್ಮಗಳ ಪಾತ್ರ ಅವಿನಾಶಿಯಾಗಿದೆ. ಇದಕ್ಕೆ ಹೇಳಲಾಗತ್ತೆ ಸಿದ್ಧಾಂತ ವಿಧಿ ಎಂದು. ಇದಕ್ಕೆ ಹೇಳಲಾಗತ್ತೆ ವಿಧಿ. ಇದರ ವರ್ಣನೆ ಹೇಗೆ ಮಾಡುವುದು? ಇಷ್ಟು ಚಿಕ್ಕ ಆತ್ಮ. ಈ ಮಾತುಗಳನ್ನು ಕೇಳಿ ಆಶ್ಚರ್ಯವಾಗತ್ತೆ ಎಲ್ಲರಿಗೂ. ಆತ್ಮನು ನಕ್ಷತ್ರದಂತೆ ಇದೆ. 84 ಜನ್ಮಗಳ ಆಕ್ಯುರೇಟ್ ಪಾತ್ರವನ್ನು ಅಭಿನಯಿಸುತ್ತದೆ. ಸುಖವೂ ಸಹ ಆಕ್ಯುರೇಟ್ ಆಗಿ ಭೋಗಿಸುತ್ತದೆ. ಇದೆಲ್ಲ ವಿಧಿ ಆಗಿದೆ. ತಂದೆಯೂ ಆತ್ಮ ಪರಮಾತ್ಮ ಆಗಿದ್ದಾರೆ. ಅವರಲ್ಲಿ ಪೂರ್ತಿ ಜ್ಞಾನ ಅಡಕವಾಗಿದೆ. ಅದನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಇದು ಹೊಸ ಮಾತಾಗಿದೆ. ಹೊಸ ಜ್ಞಾನವನ್ನು ಮನುಷ್ಯರು ಕೇಳಿ ಹೇಳುತ್ತಾರೆ. ಇವರ ಜ್ಞಾನವಂತೂ ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ಮತ್ತೆಯೂ ಸಹ ಯಾರು ಕಲ್ಪದ ಮೊದಲು ಕೇಳಿದ್ದರೂ ಆಸ್ತಿ ಪಡೆದಿದ್ದರೂ ಅವರೇ ವೃದ್ಧಿಯನ್ನು ಹೊಂದುತ್ತಾರೆ. ಟೈಮ್ ಹಿಡಿಸುತ್ತೆ. ಪ್ರಜೆಗಳಂತೂ ತುಂಬ ಜನ ತಯಾರಾಗ್ತಾರೆ, ಅದಂತೂ ಸಹಜ. ರಾಜರಾಗುವುದರಲ್ಲಿ ಪರಿಶ್ರಮವಿದೆ. ಮನುಷ್ಯರು ಏನು ಬಹಳ ಧನದಾನ ಮಾಡುತ್ತಾರೆ, ರಾಜರ ಮನೆತನದಲ್ಲಿ ಹೋಗಿ ಜನ್ಮ ಪಡೆಯುತ್ತಾರೆ. ಬಡವರು ಸಹ ತಮ್ಮ ಸಾಹಸದ ಅನುಗುಣವಾಗಿ ಏನು ದಾನ ಪುಣ್ಯ ಮಾಡುತ್ತಾರೆ, ಅವರು ಕೂಡ ರಾಜರಾಗ್ತಾರೆ. ಯಾರು ಪೂರ್ತಿ ಭಕ್ತರಾಗಿರುತ್ತಾರೆ ಅವರು ದಾನ ಪುಣ್ಯ ಮಾಡುತ್ತಾರೆ. ಶ್ರೀಮಂತರಿಂದ ಜಾಸ್ತಿ ಪಾಪವೇ ಆಗುವುದು. ಬಡವರಲ್ಲಿ ಶ್ರದ್ಧೆ ಬಹಳ ಇರುತ್ತದೆ. ಅವರು ಬಹಳ ಪ್ರೀತಿಯಿಂದ ಸ್ವಲ್ಪ ದಾನ ಮಾಡಿದರೂ ಸಹ ಅವರಿಗೆ ಬಹಳ ಸಿಗುವುದು. ಬಡವರು ಭಕ್ತಿಯನ್ನು ಸಹ ಬಹಳ ಮಾಡುತ್ತಾರೆ. ದರ್ಶನ ಕೊಡಬೇಕು, ಇಲ್ಲ ಅಂತ ಅಂದರೆ ನಾವು ಕತ್ತರಿಸ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ ಬಡ ಮಕ್ಕಳು. ಭಗವಂತ ನಮಗೆ ದರ್ಶನ ಕೊಡಿ, ಇಲ್ಲ ಅಂದರೆ ನಾವು ಕತ್ತರಿಸಿಟ್ಬಿಡ್ತೀವಿ ಅಂತ ಹೇಳ್ತಾರೆ. ಶ್ರೀಮಂತರ ಆ ರೀತಿ ಹೇಳೋದಿಲ್ಲ. ಸಾಕ್ಷಾತ್ಕಾರವೂ ಸಹ ಬಡವರಿಗೆ ಆಗುವುದು. ಅವರೇ ದಾನ ಪುಣ್ಯ ಮಾಡ್ತಾರೆ ಬಡ ಮಕ್ಕಳು. ರಾಜರೂ ಸಹ ಅವರೇ ಆಗ್ತಾರೆ. ಹಣವಂತರಿಗೆ ಅಹಂಕಾರ ಇರುವುದು. ಇಲ್ಲಿಯೂ ಸಹ ಬಡವರಿಗೆ 21 ಜನ್ಮದ ಸುಖ ಸಿಗುವುದು. ಬಡವರೇ ಜಾಸ್ತಿ ಇದ್ದಾರೆ, ಶ್ರೀಮಂತರು ಅಂತಿಮದಲ್ಲಿ ಬರುತ್ತಾರೆ. ಅಂದಾಗ ಭಾರತ ಏನು ಇಷ್ಟು ಶ್ರೇಷ್ಠವಾಗಿತ್ತು, ನಂತರ ಬಡ ಹೇಗಾಯಿತು?
ತಾವೇ ತಿಳಿದುಕೊಂಡಿದ್ದೀರಾ. ಭೂಕಂಪ ಮುಂತಾದ ಪ್ರಾಕೃತಿಕ ವಿಕೋಪಗಳಲ್ಲಿ ಎಲ್ಲ ಮಹಲುಗಳೆಲ್ಲ ಹೊರಟು ಹೋಗುತ್ತೆ. ಆಮೇಲೆ ಬಡವರಾಗ್ಬಿಡ್ತಾರೆ. ರಾವಣ ರಾಜ್ಯ ಆಗುವುದರಿಂದ ಅಹಂಕಾರವಾಗುವುದು ಅಂದಾಗ ಅಂತಹ ವಸ್ತುಗಳೇನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ವಸ್ತುವಿನ ಆಯುಷ್ ಇರುತ್ತಲ್ವ, ಅಲ್ಲಿ ಹೇಗೆ ಮನುಷ್ಯರ ಆಯುಷ್ಯು ಜಾಸ್ತಿ ಇರುತ್ತೆ ಹಾಗೆ ಮನೆಗಳ ಆಯುಷ್ಯು ಸಹ ಜಾಸ್ತಿ ಇರುತ್ತೆ. ಚಿನ್ನದ್ದು ಮಾರ್ಬಲ್ನ ದೊಡ್ಡ ದೊಡ್ಡ ಮನೆಗಳು ನಿರ್ಮಾಣ ಆಗತ್ತೆ, ಚಿನ್ನದ್ದಿರತ್ತೆ, ಮತ್ತಷ್ಟು ಸ್ಟ್ರಾಂಗ್ ಇರುತ್ತೆ, ಶಕ್ತಿಶಾಲಿ ಆಗಿರುತ್ತೆ. ನಾಟಕದಲ್ಲಿಯೂ ತೋರಿಸ್ತಾರಲ್ವ, ಯುದ್ಧ ಆಯಿತು, ಮನೆಗಳು ಮುರಿದೋಯ್ತು, ಅದೆಲ್ಲ ತೋರಿಸ್ತಾರಲ್ವ, ಮತ್ತೆ ತಯಾರಾಗತ್ತೆ. ಅವ್ರದ್ದು ಬನಾವಟೆ ಆ ರೀತಿ ಇರುತ್ತೆ, ತಯಾರಿಸುವ ವಿಧಾನವೇ ಆ ರೀತಿ ಇರುತ್ತೆ. ಸ್ವರ್ಗದ ಮಹಲ್ಲುಗಳನ್ನು ತಯಾರು ಮಾಡ್ತಾರೆ, ಆ ರೀತಿ ಏನು ತೋರಿಸೋದಿಲ್ಲ. ಮೇಸ್ತ್ರಿ ಅವರೆಲ್ಲ ಮನೆ ಕಟ್ತಾರೆ ಅಲ್ವಾ, ಅದೆಲ್ಲ ಏನು ತೋರಿಸೋದಿಲ್ಲ. ತಿಳ್ಕೊಳ್ತಾರೆ ಅವರೇ ಮನೆ ಕಟ್ಟಬಹುದು, ಅಂತಹದ್ದು ಮನೆಗಳಿರುತ್ತೆ ಅಂತ. ಮುಂದೆ ಹೋಗ್ತಾ ತಮಗೆ ಎಲ್ಲ ಸಾಕ್ಷಾತ್ಕಾರವಾಗುವುದು. ವಿವೇಕವೂ ಹೇಳುತ್ತೆ. ಈ ಮಾತುಗಳಿಂದ ಮಕ್ಕಳಿಗೆ ಯಾವ ಸಂಬಂಧ ಇಲ್ಲ, ಈ ಮಾತುಗಳ ಜೊತೆ ತಮಗೆ ಏನು ಸಂಬಂಧ ಇಲ್ಲ. ತಾವು ವಿದ್ಯಾಭ್ಯಾಸ ಮಾಡಬೇಕು, ಸ್ವರ್ಗಕ್ಕೆ ಮಾಲೀಕರಾಗಬೇಕು. ಸ್ವರ್ಗ ಮತ್ತು ನರಕ ಅನೇಕ ಬಾರಿ ಪಾಸ್ ಮಾಡಿದ್ದೀರಾ, ಈಗ 2 ಪಾಸ್ ಆಗಿದೆ. ಈಗ ಸಂಗಮ ಯುಗವಿದೆ. ಸತ್ಯಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ. ಈ ಸಮಯದಲ್ಲಿ ತಾವು ಮಕ್ಕಳಿಗೆ ಪೂರ್ಣ ಜ್ಞಾನವಿದೆ. ಲಕ್ಷ್ಮೀನಾರಾಯಣರಿಗೆ ಈ ರಾಜ್ಯ ಯಾರು ಕೊಟ್ಟರು? ಈಗ ತಾವು ಮಕ್ಕಳಿಗೆ ಗೊತ್ತಿದೆ ಇವರು ಈ ಆಸ್ತಿ ಯಾರಿಂದ ಪಡೆದುಕೊಂಡರು. ಇಲ್ಲಿ ವಿದ್ಯಾಭ್ಯಾಸ ಓದಿ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ, ಮತ್ತೆ ಅಲ್ಲಿ ಹೋಗಿ ಮಹಲ್ಲುಗಳನ್ನು ನಿರ್ಮಾಣ ಮಾಡುತ್ತೀರಾ. ಸರ್ಜನ್ನು ಸಹ ದೊಡ್ಡ ದೊಡ್ಡ ಹಾಸ್ಪಿಟಲ್ ಕಟ್ತಾರೆ ಅಲ್ವಾ, ಆ ರೀತಿ ತಾವು ಸತ್ಯಯುಗದಲ್ಲಿ ಹೋಗಿ ದೊಡ್ಡ ದೊಡ್ಡ ಪದವಿಯನ್ನು ಪಡೆಯುತ್ತೀರಾ. ತಂದೆ ತಾವು ಮಕ್ಕಳಿಗೆ ದಿನ ಪ್ರತಿದಿನ ಒಳ್ಳೊಳ್ಳೆಯ ಪಾಯಿಂಟ್ಸನ್ನು ತಿಳಿಸುತ್ತಿದ್ದಾರೆ. ತಮ್ಮ ವ್ಯಾಪಾರವೇ ಆಗಿದೆ ಮನುಷ್ಯರನ್ನು ಜಾಗೃತಪಡಿಸುವುದು, ಮಾರ್ಗ ತೋರಿಸುವುದು. ಹೀಗೆ ತಂದೆ ಎಷ್ಟು ಪ್ರೀತಿಯಿಂದ ಕುಳಿತು ತಿಳಿಸುತ್ತಾರೆ. ದೇಹಾಭಿಮಾನದ ಅಗತ್ಯವಿಲ್ಲ. ತಂದೆಗೆ ಎಂದಿಗೂ ದೇಹಾಭಿಮಾನ ಬರುವುದಿಲ್ಲ. ತಾವು ಪೂರ್ತಿ ಪರಿಶ್ರಮ ದೇಹಿ ಅಭಿಮಾನಿ ಆಗುವುದರಲ್ಲಿ ಪಡಬೇಕಾಗಿದೆ. ಬಾಬಾ ದೇಹಾಭಿಮಾನ ಬಿಡಬೇಕಾಗಿಲ್ಲ, ಏಕೆಂದರೆ ಅವ್ರಿಗೆ ದೇಹನೇ ಇಲ್ಲ. ಬಾಬಾ ಹೇಳ್ತಾರೆ ನೀವು ಮಕ್ಕಳು ತುಂಬ ಪರಿಶ್ರಮ ಪಡಬೇಕು ದೇಹಿ ಅಭಿಮಾನಿ ಆಗುವುದರಲ್ಲಿ. ಯಾರು ದೇಹಿ ಅಭಿಮಾನಿಯಾಗಿ ತಂದೆಯ ಪರಿಚಯವನ್ನು ಕೊಡುತ್ತಾರೆ ಅನೇಕರ ಕಲ್ಯಾಣ ಮಾಡುತ್ತಾರೆ. ಮೊದಲು ದೇಹಾಭಿಮಾನ ಬರುವುದರಿಂದ ಅನ್ಯ ವಿಕಾರಗಳು ಬರುತ್ತವೆ. ಯುದ್ಧ ಮಾಡೋದು, ಜಗಳ ಮಾಡೋದು, ತುಂಬ ಅಹಂಕಾರದಿಂದ ನಡೆಯುವುದು, ಇದೆಲ್ಲ ದೇಹಾಭಿಮಾನ. ಬಲೆ ತಮ್ಮ ರಾಜಯೋಗ ಇದೆ, ಆದರೂ ಸಹ ತುಂಬ ಸಾಧಾರಣವಾಗಿ ಇರಬೇಕು. ತಮ್ಮದು ರಾಜಯೋಗವಾದರೂ ಸಹ ಸಿಂಪಲ್ಲಾಗಿ ಇರಬೇಕು, ಸಾಧಾರಣವಾಗಿ ಇರಬೇಕು. ಸ್ವಲ್ಪ ವಸ್ತುಗಳಲ್ಲಿ ಅಹಂಕಾರ ಬಂದ್ಬಿಡತ್ತೆ ಕೆಲವರಿಗೆ. ತುಂಬ ಫ್ಯಾಷನಬಲ್ ಗಡಿಯಾರ ನೋಡಿದ್ರೆ ಮನಸ್ಸಾಗತ್ತೆ ಇದು ಯೂಸ್ ಮಾಡೋಣ ಅಂತ ಹೇಳಿ ವಿಚಾರ ನಡೀತಾ ಇರತ್ತೆ. ಇದಕ್ಕೆ ದೇಹಾಭಿಮಾನ ಅಂತ ಹೇಳಲಾಗತ್ತೆ. ತುಂಬ ಒಳ್ಳೆ ಕ್ವಾಲಿಟಿ ವಸ್ತುಗಳಿತ್ತು ಅಂದರೆ ಮತ್ತೆ ಅದನ್ನು ಸಂಭಾಲನೆ ಮಾಡಬೇಕಾಗತ್ತೆ. ಅದು ಕಳೆದು ಹೋಯಿತು ಅಂತ ಅಂದರೆ ತುಂಬ ವಿಚಾರ ಬರುತ್ತೆ. ಅಂತಿಮ ಸಮಯದಲ್ಲಿ ಏನೋ ನೆನಪು ಬಂತು ಅಂತ ಅಂದರೆ ಪದವಿ ಭ್ರಷ್ಟವಾಗುವುದು. ಇದೆಲ್ಲ ದೇಹಾಭಿಮಾನದ ಅಭ್ಯಾಸಗಳು. ಮತ್ತು ಸರ್ವಿಸ್ಗೆ ಬದಲಾಗಿ ಡಿಸ್ಸರ್ವಿಸ್ಸು ಅವಶ್ಯವಾಗಿ ಮಾಡುತ್ತಾರೆ ಅಂಥವರು. ರಾವಣ ತಮ್ಮನ್ನು ದೇಹಾಭಿಮಾನಿಯನ್ನಾಗಿ ಮಾಡಿದ್ದಾರೆ. ತಾವು ನೋಡ್ತಾ ಇದ್ದೀರಾ ಬಾಬಾ ಎಷ್ಟು ಸಾಧಾರಣವಾಗಿ ನಡೀತಾರೆ, ಸಾಧಾರಣವಾಗಿದ್ದಾರೆ. ಪ್ರತಿಯೊಬ್ಬರ ಸರ್ವಿಸನ್ನು ನೋಡಲಾಗುವುದು. ಮಹಾರಥಿ ಮಕ್ಕಳು ಬಾಬ್ರವರನ್ನು ತುಂಬ ಪ್ರತ್ಯಕ್ಷ ಮಾಡುತ್ತಾರೆ. ಮಹಾರಥಿಗಳಿಗೋಸ್ಕರ ಹೇಳಲಾಗತ್ತೆ ನೀವಿಂತಹ ಜಾಗದಲ್ಲಿ ಹೋಗಿ ಭಾಷಣ ಮಾಡಿ ಎಂದು. ಅನ್ಯರನ್ನು ಕರೆಯಲಾಗತ್ತೆ ಅಲ್ವಾ, ಅಂತಹ ಸರ್ವಿಸೇಬಲ್ ಮಕ್ಕಳನ್ನು ಕರೆಯಲಾಗುವುದು. ಆದರೆ ಮಕ್ಕಳಲ್ಲಿ ದೇಹಾಭಿಮಾನ ಬಹಳ ಇದೆ. ಭಾಷಣದಲ್ಲಿ ಬಲೆ ಚೆನ್ನಾಗಿ ಮಾಡ್ತಾರೆ ಭಾಷಣ ಮಾಡುವಾಗ, ಆದರೆ ಪರಸ್ಪರದಲ್ಲಿ ಆತ್ಮಿಕ ಸ್ನೇಹವೇ ಇರುವುದಿಲ್ಲ. ದೇಹಾಭಿಮಾನ ಉಪ್ಪು ನೀರನ್ನಾಗಿ ಮಾಡುತ್ತದೆ. ಕೆಲವರಂತೂ ಸಣ್ಣ ಮಾತಿನಲ್ಲಿ ತಕ್ಷಣ ಮೂಡ್ ಆಫ್ ಆಗಿಬಿಡ್ತಾರೆ, ಕೆಟ್ಟು ಹೋಗಿಬಿಡ್ತಾರೆ. ಈ ರೀತಿಯೂ ಸಹ ಆಗಬಾರದು. ಆದ್ದರಿಂದ ಬಾಬಾ ಹೇಳ್ತಾರೆ ಏನೇ ಕೇಳಬೇಕಾದ್ರೂ ಬಾಬ್ರವರನ್ನು ಬಂದು ಕೇಳಿ.
ಕೆಲವ್ರು ಹೇಳ್ತಾರೆ, ಬಾಬಾ ನಿಮ್ಗೆ ಎಷ್ಟೊಂದು ಜನ ಮಕ್ಕಳಿದಾರಲ್ವಾ ಅಂತ. ಎಷ್ಟು ಜನ ಮಕ್ಕಳು ಬಾಬಾ ಅಂತ ಕೇಳ್ತಾರೆ. ಬಾಬಾ ಹೇಳ್ತಾರೆ, ಮಕ್ಕಳಂತೂ ಲೆಕ್ಕವಿಲ್ಲದಷ್ಟು ಇದ್ದಾರೆ. ಆದರೆ ಕೆಲವರು ಕುಪುತ್ರರಿದ್ದಾರೆ, ಕೆಲವರು ಸುಪುತ್ರರು, ಒಳ್ಳೊಳ್ಳೆ ಮಕ್ಕಳು ಇದ್ದಾರೆ. ಇಂತಹ ತಂದೆಯ ಆಜ್ಞಾಕಾರಿಗಳು ಪ್ರಾಮಾಣಿಕಸ್ಥರು ಆಗಿರಬೇಕು ಅಲ್ವಾ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ದೇಹಾಭಿಮಾನದಲ್ಲಿ ಬಂದು ಯಾವುದೇ ಪ್ರಕಾರದ ಫ್ಯಾಷನ್ ಮಾಡಬಾರದು, ಜಾಸ್ತಿ ಆಸಕ್ತಿ ಇಟ್ಟುಕೊಳ್ಳಬಾರದು, ಬಹಳ ಸಾಧಾರಣವಾಗಿದ್ದು ನಡೆಯಬೇಕು. ಎರಡನೇ ಪಾಯಿಂಟು, ಪರಸ್ಪರದಲ್ಲಿ ಬಹಳ ಆತ್ಮಿಕ ಸ್ನೇಹದಿಂದ ನಡೆಯಬೇಕು. ಎಂದಿಗೂ ಪರಸ್ಪರದಲ್ಲಿ ಉಪ್ಪು ನೀರು ಆಗಬಾರದು. ಬಾಬಾರವರ ಸುಪುತ್ರ ಮಕ್ಕಳಾಗಬೇಕು. ಅಹಂಕಾರದಲ್ಲಿ ಎಂದಿಗೂ ಬರಬಾರದು. ವರದಾನ, ತಮ್ಮ ಭಾಗ್ಯ ಮತ್ತು ಭಾಗ್ಯ ವಿಧಾತನ ಗುಣಗಾನ ಮಾಡುವಂತಹ ಸದಾ ಪ್ರಸನ್ನ ಚಿತ್ತರಾಗಿರಿ. ತಮ್ಮ ಭಾಗ್ಯ ಮತ್ತು ಭಾಗ್ಯ ವಿಧಾತನ ಗುಣಗಾನ ಮಾಡುವಂತಹ ಸದಾ ಪ್ರಸನ್ನ ಚಿತ್ತರಾಗಿರಿ. ವರದಾನದ ವಿಶ್ಲೇಷಣೆ. ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಜನ್ಮದಿಂದಲೇ ಕಿರೀಟ, ಸಿಂಹಾಸನ, ತಿಲಕ ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ಪ್ರಾಪ್ತವಾಗುತ್ತೆ. ಅಂದಾಗ ಈ ಭಾಗ್ಯದ ಹೊಳೆಯುತ್ತಿರುವ ನಕ್ಷತ್ರವನ್ನು ನೋಡುತ್ತಾ ತಮ್ಮ ಭಾಗ್ಯ ಮತ್ತು ಭಾಗ್ಯ ವಿಧಾತನ ಗುಣಗಾನ ಮಾಡುತ್ತಾ ಇರಿ. ಆಗ ಗುಣ ಸಂಪನ್ನರಾಗುತ್ತೀರಾ. ತಮ್ಮ ಬಲಹೀನತೆಗಳ ಗುಣಗಾನ ಮಾಡಬೇಡಿ, ಭಾಗ್ಯದ ಗುಣಗಾನ ಮಾಡುತ್ತಾ ಇರಿ. ಪ್ರಶ್ನೆಗಳಿಂದ ಪಾರಾಗಿ ಇರಿ. ಆಗ ಸದಾ ಪ್ರಸನ್ನ ಚಿತ್ತರಾಗಿರುವ ವರದಾನ ಪ್ರಾಪ್ತವಾಗುವುದು. ನಂತರ ಅನ್ಯರನ್ನು ಸಹ ಸಹಜವಾಗಿ ಪ್ರಸನ್ನಪಡಿಸುತ್ತೀರಾ. ಸ್ಲೋಗನ್, ಏಕನಾಮಿ ಮತ್ತು ಏಕಾನಾಮಿಯಿಂದ ನಡೆಯುವುದೇ ಬ್ರಾಹ್ಮಣ ಜೀವನದಲ್ಲಿ ಸಫಲತೆಗೆ ಆಧಾರವಾಗಿದೆ. ಏಕನಾಮಿ ಒಬ್ಬ ತಂದೆಯ ಹೆಸರು ಮತ್ತು ಏಕಾನಾಮಿ ಉಳಿತಾಯದಿಂದ ನಡೆಯುವುದೇ ಬ್ರಾಹ್ಮಣ ಜೀವನದಲ್ಲಿ ಸಫಲತೆಗೆ ಆಧಾರವಾಗಿದೆ. ಅವ್ಯಕ್ತ ಇಶಾರೆ. ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿರಿ. ನಿಶ್ಚಯ ಸದಾ ನಿಶ್ಚಿಂತರನ್ನಾಗಿ ಮಾಡುತ್ತದೆ ಮತ್ತು ಯಾರು ನಿಶ್ಚಿಂತ ಸ್ಥಿತಿಯಲ್ಲಿದ್ದು ಯಾವುದೇ ಕಾರ್ಯವನ್ನು ಮಾಡುತ್ತಾರೆ ಅದರಲ್ಲಿ ಅವಶ್ಯವಾಗಿ ಸಫಲರಾಗುತ್ತಾರೆ. ಏಕೆಂದರೆ ನಿಶ್ಚಿಂತ ಸ್ಥಿತಿಯಲ್ಲಿ ಬುದ್ಧಿ ಯಥಾರ್ಥ ಜಡ್ಜ್ಮೆಂಟ್ ನಿರ್ಣಯ ತೆಗೆದುಕೊಳ್ಳುತ್ತದೆ. ಯಥಾರ್ಥ ನಿರ್ಣಯಕ್ಕೆ ಆಧಾರವಾಗಿದೆ ನಿಶ್ಚಯ ಬುದ್ಧಿ, ನಿಶ್ಚಿಂತ ಸ್ಥಿತಿ. ಅದರಲ್ಲಿ ಯೋಚಿಸುವ ಅವಶ್ಯಕತೆಯೂ ಇರುವುದಿಲ್ಲ. ನಿಶ್ಚಯ ಬುದ್ಧಿ, ನಿಶ್ಚಿಂತ ಸ್ಥಿತಿ ಇತ್ತು ಅಂತ ಅಂದರೆ ಯಥಾರ್ಥವಾದ ನಿರ್ಣಯ ತೆಗೆದುಕೊಳ್ಳಲಾಗುವುದು. ಅದರಲ್ಲಿ ಯೋಚಿಸುವ ಅವಶ್ಯಕತೆಯೂ ಇರುವುದಿಲ್ಲ. ಓಂ ಶಾಂತಿ.